ಅಂದ್ರೆ ನಾನು ಓದಿಸಿರೋದು ಸಾಹಿತ್ಯ ಕ್ಷೇತ್ರ. ನೋಡಿ, ಒಬ್ಬ ಸರಿ ಮಾಡ್ತಕ್ಕಂಥದ್ದು ಸಾಹಿತ್ಯ. ಅದು ಎಷ್ಟು ಮೌಲ್ಯ ಇದೆ ನೋಡಿ. ಸಾಹಿತ್ಯದಿಂದಾನೇ ಸ್ಫೂರ್ತಿ. ಆಮೇಲೆ ಸಾಹಿತ್ಯ ಬದುಕಿಸುತ್ತೆ, ಉತ್ಸಾಹ ನೀಡುತ್ತೆ. ಆಮೇಲೆ ಏನೆಲ್ಲ ಸಾಮಾಜಿಕವಾಗಿ ಮಾದರಿ ಬದುಕಲಿಕ್ಕೆ ಸಹಕಾರಿ ಆಗ್ತದೆ ಕಲಿಸ್ಕೊಡ್ತದೆ ಸಾಹಿತ್ಯ. ಇವತ್ತು ನನಗದು ಚಾಲೆಂಜ್ ಆಗಿ ಬಂದಿದೆ, ಛಲ ಹುಟ್ಟಿದೆ. ಎಲ್ಲ ಒಂದ್ ಕಡೆ ಈಗ ಇನ್ನೂ ಇದಾಗ್ತಾ ಇಲ್ಲ. ನಾವು ಕನ್ನಡ ಶಾಲೆಗಳು ಬಹಳ ಮಾರುತ್ತದೆ. ಕನ್ನಡ ಶಾಲೆಗಿಂತ ಇಂಗ್ಲಿಷ್ ಶಾಲೆ ನಮ್ಮ ಜನರಲ್ಲಿ ವ್ಯಾಮೋಹ ಇದೆ. ಕನ್ನಡ ಸಾಹಿತ್ಯ ಅಗಾಧವಾಗಿ ಬೆಳೆದಿದೆ. ಕುವೆಂಪು, ದಾರಬೇಂದ್ರೆ ಅನೇಕ ಕವಿ ಈ ನಾಡು ನುಡಿ ರಸಋಷಿಗಳು ಕಟ್ಟಿದ್ದಾರೆ. ಇಲ್ಲ ಒಂದ್ ಕಡೆ ಕನ್ನಡಕ್ಕೆ ಇಷ್ಟೊಂದು ಆಧುನಿಕ ಕಾಲದಲ್ಲೂ ಕೂಡ ಇಲ್ಲ ಒಂದ್ ಕಡೆ ವ್ಯಾಮೋಹ, ಇಂಗ್ಲಿಷ್ ವ್ಯಾಮೋಹ ಯಾಕೆ ಅಂತ ಕನ್ನಡ ಬರ್ತಕ್ಕಂತ ಈ ಟೆಕ್ನಾಲಜಿ ಅಂತ ಏನ್ ಕರಿತಿರುತ್ತೆ, ಮುಂದುವರೆದಿರ್ತಕ್ಕಂಥ ಮಾಧ್ಯಮಗಳಾಗಿರ್ಬೋದು, ಈ ತಂತ್ರಜ್ಞಾನ ಏನ್ ಮುಂದುವರಿತಾ ಇದೆ ತಂತ್ರಜ್ಞಾನ, ಅದು ನಮ್ಮನ್ನ ಮುಂದೆ ತಗೊಂಡು ಹೋಗ್ತಾ ಇದೆ ಸರ್. ತುಂಬಾ ಹೆಂಗೆ ಅಂದ್ರೆ ಈಗ ಕನ್ನಡ ಶಾಲೆಗಳಂದ್ರೆ ಕನ್ನಡ ಶಾಲೆಗೆ ಏನ್ ಕಲಿಸ್ತಾರೆ, ಬೇಜವಾಬ್ದಾರಿ ಅಸಡ್ಡೆಯಿಂದ ಮಾತಾಡ್ತಾರೆ. ನಮ್ಮ ಮಗ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಹೋಗ್ತಾ ಇದ್ದಾನೆ, ಇಂಗ್ಲಿಷ್ ಕಲಿತಾ ಇದ್ದಾನೆ. ಮುಂದೆ ಅವ್ರು ಏನಾಗ್ತಾರೆ ಅನ್ನೋದು ಅವರಿಗೆ ಇದು ಇಲ್ಲ, ಅರಿವಿಲ್ಲ. ಆ ಪೋಷಕರಿಗೆ ನನ್ನ ಮಗ ಮುಂದೆ ಈಗಲೇ ನಾನು 1 ಲಕ್ಷ ಡೊನೇಷನ್ ಕೊಟ್ಟು ಪ್ರೈವೇಟ್ ಶಾಲೆಗೆ ಫಸ್ಟ್ 1ನೇ ತರಗತಿಯಿಂದಲೇ ಕಳಿಸಿದ್ರೆ ಮುಂದೆ ಅವ್ರ ಎಜುಕೇಶನ್ ನಾನು ಎಷ್ಟು ದುಡ್ಡು ಹಾಕ್ಬೇಕು ಅನ್ನೋ ಅರಿವಿಲ್ಲ. ಅವ್ನಿಗೆ ಯಾವ ರೀತಿಯಾದಂತ ಎಜುಕೇಶನ್ ಅನ್ನು ಕೊಡ್ತಾ ನಾನು ಎಷ್ಟು ದುಡ್ಡು ಕೊಟ್ಟಬಲ್ಲೆ ಅದು ಇದೆ ಸರ್. ಈಗ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಅದರದ್ದೇ ಆಗಿರ್ತಕ್ಕಂಥ ಕಲಿಕೆ ಇದೆ. ಆದ್ರೆ ಕನ್ನಡ ಮಾಧ್ಯಮ ಶಾಲೆಗಳು ಇನ್ನು ಕಡಿಮೆ ಇದ್ದಾರೆ. ಎಲ್ಲಾ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ. ಸರ್ಕಾರದಿಂದ ಎಲ್ಲಾ ಸೌಲಭ್ಯನೂ ಇದೆ ಸರ್. ಇವಾಗ ಏನು ಜರಿಯೋ ಹಾಗಿಲ್ಲ. ಸಂಸ್ಕೃತಿ, ನಮ್ಮ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂದ್ರೆ ಅದೊಂದು ಹಾದಿ ಸರ್. ನೋಡ್ರಿ, ನೀವು ಕನ್ನಡ ಶಾಲೆಗಳಲ್ಲಿ ಹೋಗಿ ನೋಡಿ, ಪ್ರೈವೇಟ್ ಶಾಲೆಗಳಲ್ಲಿ ಹೋಗಿ ನೋಡಿ, ನಮ್ಮ ಕನ್ನಡ ಶಾಲೆಯ ಮಕ್ಕಳಲ್ಲಿ ಬರ್ತಕ್ಕಂಥ ಮಾತುಗಳು, ಬಾಯಿಗಳು ಹೇಳ್ತಕ್ಕಂಥ ಹೌದು ನಮ್ಮ ಕನ್ನಡ ನಾಡಿನ ಸಂಸ್ಕೃತಿ ಬಗ್ಗೆ. ಸರ್, ಈಗ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥ ಮಕ್ಕಳು ಎಲ್ಲಿ ಹೋದ್ರು ಅವರು ಬಚಾವಾಗಿ ಬರ್ತಾರೆ ಸರ್, ಬದುಕ್ತಾರೆ. ಅದೇ ನಮ್ಮ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಓದಿರೋ ಅವ್ರ ತಂದೆ ತಾಯಿನೇ ಸಾಕ್ಬೇಕು ಸರ್. ನೀರಲ್ಲಿ ಕನ್ನಡದಲ್ಲಿ ಓದಿರೋ ಮಕ್ಕಳು ಸ್ಪೋರ್ಟಿವ್ ಆಗಿ ಮತ್ತೆ ಏನಾದ್ರು ಖುಷಿ ವಿಚಾರಗಳು ಮತ್ತು ನೋವಿನ ವಿಚಾರಗಳು ಹಂಚ್ಕೊಂಡಿದ್ದೀವಿ ನಾವು ಮೀಡಿಯಾದಿಂದ. ಬಹಳ ಸಂತೋಷ ಆಗ್ತದೆ. ಒಂದು ಸ್ಫೂರ್ತಿ ಮಾತುಗಳನ್ನ ಕೇಳಿ ಕನ್ನಡ ನಾಡು ನುಡಿ, ಆಮೇಲೆ ಕನ್ನಡ ಬಗ್ಗೆ ಶಾಲೆಗಳ ಬಗ್ಗೆ ಇರ್ತಕ್ಕಂಥ ಗೌರವ, ಆಮೇಲೆ ನಿಮ್ಮ ಮಹಿಳೆಯ ಬಗ್ಗೆ ಇರ್ತಕ್ಕಂಥ ಗೌರವ, ಮಾಡ್ತಾ ಇದೀನಲ್ಲ, ಈ ಒಂದು ಸೇವೆ ಮಾಡ್ತಕ್ಕಂಥ ಸ್ಥಳ ಈ ಬಳಗೂರಿನ ಜನರೇ ನನಗೆ ಕೈ ಹಿಡಿದಿರೋದು. ಎಲ್ಲರೂ ಅಷ್ಟೇ ಸರ್. ಎಲ್ಲರೂ ಪ್ರತಿಯೊಬ್ಬರಿಗೆ ಜಾತಿ ಧರ್ಮ ಏನಿಲ್ಲ ಸರ್. ಎಲ್ಲಾ ಧರ್ಮದವರು ನನಗೋಸ್ಕರ ಪ್ರೇಯರ್ ಮಾಡಿದ್ದಾರೆ. ಎಲ್ಲ ಜಾತಿಯವರು, ಮುಸ್ಲಿಂ ಆಗಿರ್ಬೋದು, ಎಲ್ಲರೂ ಸರ್, ಎಲ್ಲ ಧರ್ಮದವರು ಶಿಲ್ಪಾ ಮೇಡಮ್ಗೆ ಬೇಗ ಗುಣ ಆಗ್ಲಿ, ಬೇಗ ಹುಷಾರಾಗ್ಲಿ, ಅವ್ರು ಮತ್ತೆ ವಾಪಸ್ ಬರ್ಲಿ ಅಂತ ಎಲ್ಲರೂ ಆಗ್ಲಿ ಬಂದ್ರೆ ಎಲ್ಲರೂ ಮನೆಗೆ ಬಂದು ಮಾತಾಡ್ಸಿ ಅದೇ ಹೇಳೋದು ಸರ್. ನಿಮಗೆ ಹಿಂಗಾಗಿದ ತಕ್ಷಣ ನಮ್ಗೆ ಬಹಳ ಬೇಜಾರಾಯ್ತು, ನಾವು ನಮ್ಮ ಎಲ್ಲಾ ಕಡೆ ಬೇಡ್ಕೊಂಡ್ವಿ ಅಂತೇಳಿ ಎಲ್ಲರೂ ಬಂದು ಹೇಳಿದಾಗ ನನಗೆ ಅವಾಗ ನಾನೇನು ಇಡೀ ಇದ್ರಲ್ಲಿ ಏನ್ ತಗೊಂಡು ಸಾಧನೆ ಮಾಡಿದೀನಿ ಅಂತ ನಂಗೆ ಅವಾಗ ಗೊತ್ತಾಯ್ತು ಸರ್. ಅದಿದೆಯಲ್ಲ ಸರ್, ಇಡೀ ಒಳನೂರು ನಿಜ ನನಗೆ ಸಪೋರ್ಟ್ ಆಗಿ ನಿಂತರು ಸರ್. ಇಲ್ಲಿವರೆಗೂ ಈಗಲೂ ಸಹ ನನಗೆ ಒಳನೂರು ಜನನೇ ಸಪೋರ್ಟ್ ಸರ್. ನನ್ನ ಮಗು, ನನ್ನ ಮಕ್ಕಳಿಗಾಗಲಿ ಎಲ್ಲ ರೀತಿಯಿಂದ ಉತ್ತಮ ಶಿಕ್ಷಕಿಯಾಗಿ ಜನಮನ ಗೆದ್ದಿರ, ಜನಮನ ಗಳಿಸಿದಿರ. ನೀವು ಒಳಲೂರಲ್ಲಿ ಬಹಳಷ್ಟು ಜನ ಶಿಕ್ಷಕರನ್ನ ಕೆಲವು ಈ ಕಾಲದಲ್ಲಿ ಬೈಯೋದೇ ಜಾಸ್ತಿ. ಚೆನ್ನಾಗಿ ಕಲಿಸ್ತಿಲ್ಲ, ನಮ್ಮ ಮಗಳಿಗೆ ಹೊಡೆದ್ಬಿಟ್ಲು, ಆಮೇಲೆ ಚೆನ್ನಾಗಿ ಪಾಠ ಇಟ್ಕೊಡ್ಲಿಲ್ಲ ಅಂತ ನಿತ್ಯ ಕೆಲವು ಕಡೆ ಭಾಗದಲ್ಲಿ ನೋಡ್ತೀವಿ. ಸದ್ಯವಾರ್ತೆ ಮಾಡ್ತಕ್ಕಂಥದ್ದು ಕೆಲವು ಶಿಕ್ಷಕರು. ಆದ್ರೆ ನೀವು ಒಂದು ಈ ಒಳಲೂರು ಅಂತ ಗ್ರಾಮದಲ್ಲಿ ನೀವು ಉತ್ತಮವಾಗಿ ಶಿಕ್ಷಕಿಯಾಗಿ ಉತ್ತಮ ಮಕ್ಕಳಿಗೆ ಪಾಠ ಪ್ರವಚನಗಳನ್ನ ಮಾಡುವ ಮೂಲಕ ಸಾಂಸ್ಕೃತಿಕವಾಗಿ ನೀವು ಬಹಳ ಹೆಸರುಗಳನ್ನು ಪಡೆದಿದ್ದೀರ. ಇದೇ ಥರ ನೀವು ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಲಿಕ್ಕೆ ನಿಮ್ಮಂಥ ಶಿಕ್ಷಕರು, ಜನರು ಕೂಡ ನಿಮ್ಮನ್ನು ಉಳಿಸ್ಕೊಂಡಿದ್ದಾರಲ್ಲ, ಅವರ ಆರೈಕೆ, ಶ್ರೀರಕ್ಷೆ. ಸ್ಕೂಲ್ ಯಾವ ಶಾಲೆ? ಒಳಗೂರು ಮಹಾತ್ಮ ವಿದ್ಯಾಸಂಸ್ಥೆ. ಇಲ್ಲೇ ಒಂದು ಸಂಸ್ಥೆ ಅದು. ಅದೇ ನಿಮ್ದು ಒಂದು ಆಘಾತದಲ್ಲಿ ನಿಮ್ಮ ಮನೆಯವರು ಎಕ್ಸ್ಪರ್ಟ್ ಆಗಿ ಭಾಳ ನೋವನ್ನು ಅನುಭವಿಸಿದ್ರಿ ಅಂತ ತಾವು ಹೇಳಿದ್ರಿ. ಏನೆಲ್ಲ ಕಷ್ಟ ಅನುಭವಿಸಿದ್ರು ತಾವು?
ಸರ್ ಸ್ಕೂಲ್ ಮುಗಿಸ್ಕೊಂಡು ನಂತರಕ್ಕೆ ಹೋಗಿ ಒಪ್ಪಂದ ಮಾಡ್ತಾ ಇದ್ದೆ ಈ ತಂದೆ ತಾಯಿ ಜೊತೆಗೆ ಎಲ್ಲಿವರೆಗೂ ಅಂದರೆ ಫಸ್ಟ್ ಇಯರ್ PUC ಮುಗಿಯವರೆಗೂ ನಾನು ಮಾಡಿದ್ದೀನಿ ಸರ್. ಹಾಗಾಗಿ ಒಂದಿಷ್ಟು ಕಷ್ಟಗಳು ಅಂದ್ರೆ ಏನು ಅಂತ ಅವಾಗಲೇ ಜೀವನ ಏನಂತ ಕಲಿಸ್ಬಿಟ್ಟಿತ್ತು ಸರ್, ಗೊತ್ತಾಗ್ಬಿಟ್ಟಿತ್ತು. ಇದು ನಮ್ಮ ಒಂದು ಇದು ಭಾಳಷ್ಟು ಜನ ಕೇಳಿದ್ರು, ಮಹಿಳೆಯ ಅಂತರಾಳದ ನೋವು, ಅದೊಂದು ಅಂತರಾತ್ಮದ ಸಾವು ಅಂತಕ್ಕಂಥ ನಿಮ್ಮೊಂದು ಲೇಖನ ನೋಡಿಬಿಟ್ಟು ಭಾಳಷ್ಟು ಜನ ಫೋನ್ ಮಾಡಿದರು. ಇದು ನಿಮಗೆ ಈ ಒಡಲಾಡದ ಹೆಣ್ಣಿನ ನೋವು, ಶೋಷಣೆ ಎಲ್ಲ ಇದರಲ್ಲಿದೆ. ನೀವು ಹೇಗೆ ನೀವು ತಾವು ಅನುಭವಿಸ್ತಾ ಸರ್, ಈಗ ನೋವು ಅನ್ನೋದು ನಾವು ಯಾರ ಹತ್ರನೂ ತೋರಿಸ್ಕೊಳಕ್ಕಾಗಲ್ಲ ಸರ್. ಕೆಲವೊಂದು ಕಣ್ಣೀರಿನ ಮೂಲಕ ಬರುತ್ತೆ, ಕೆಲವೊಂದು ಮಾತುಗಳ ಮೂಲಕ ಬರುತ್ತೆ, ಕೆಲವೊಂದು ನಮ್ಮ ಭಾವನೆಗಳು, ಮುಖದಲ್ಲಿರ್ತಕ್ಕಂಥ ಭಾವನೆಗಳ ಮೂಲಕ ಬರುತ್ತೆ. ಈಗ ಅವರಿಗೆ ನೋವಾಗಿದೆ ಹೀಗೆ ನಾವು ಏನನ್ನೂ ಹೇಳ್ಕೊಳಕ್ಕಾಗಲ್ಲ. ಎಷ್ಟೋ ಜನ ಹೆಣ್ಮಕ್ಳು ತಮ್ಮ ನೋವುಗಳನ್ನು ಹೇಳ್ಕೊಳಕ್ಕಾಗ್ದಿರ ಅದನ್ನು ಅವರಲ್ಲೇ ಅದನ್ನು ಕೊಂದ್ಬಿಟ್ಟಿದ್ದಾರೆ, ಅವ್ರ ಮನಸ್ಸಲ್ಲೇ ಅದನ್ನು ಕೊಂದು ಹಾಕ್ಬಿಟ್ಟಿದ್ದಾರೆ. ಅವರೆಷ್ಟೋ ಆಸೆಗಳು, ಆಕಾಂಕ್ಷೆಗಳಿರುತ್ತೆ, ಅವ್ರು ಏನೇನೋ ಕನಸುಗಳನ್ನ ಕಟ್ಟಿರ್ತಾರೆ, ಅದ್ಯಾವುದನ್ನು ಅವರು ಅದನ್ನ ಮಾಡ್ಕೊಳಕ್ಕಾಗಿರಲ್ಲ, ತಮ್ಮ ಜೀವನದಲ್ಲಿ ಆಗಿರಲ್ಲ. ಆ ಒಂದು ಸಂದರ್ಭದಲ್ಲಿ ಅದೊಂಥರ ಅಂತರಾತ್ಮ ಸಾವು ಇದ್ದಂಗೆ, ಸಾವೇ ಆಗಿಬಿಡುತ್ತೆ. ಹಾಗಾಗಿ ನನಗದೊಂದು ಹೆಡ್ಡಿಂಗು ತುಂಬ ಸೆಳೀತು ಸರ್, ಅದೇ ಕೊಡಬೇಕು ಅದಕ್ಕೆ ಅಂತ ತುಂಬ ಭಾಳ ಚೆನ್ನಾಗಿದೆ. ನಮ್ಮದು ಎಡಿಟರ್ ಬೀಟಲ್ಲಿ ಹಾಕಿದ್ವಿ ನಿಮ್ಮದು, ಭಾಳಷ್ಟು ಜನ ಫೋನ್ ಮಾಡಿ ನಮಗೆ ತಿಳಿಸಿದರು, ಲೇಖನ ಭಾಳ ಚೆನ್ನಾಗಿದೆ, ಇಂಥರನ್ನ ಗುರುತಿಸ್ಬೇಕು ನೀವು ಅಂತ ಹೇಳಿದಾಗ ಮತ್ತೆ ನಾವು ನಿಮಗೆ ಸಾಧನ ಸಿರಿ ಪ್ರಶಸ್ತಿನ ಮನೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬರಲಿಲ್ಲ. ನೀವು ಶುಕ್ರದರ್ಶಿ ನ್ಯೂಸ್ ಮೀಡಿಯಾ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ, ಸಾಧಕರ ಸನ್ಮಾನ ಬರಲಿಕ್ಕೆ ಅದಕ್ಕೆ ನಿಮ್ಮ ವಿಶೇಷ ಸಂದರ್ಶನದಲ್ಲಿ ಯಾಕೆ ಮೇಡಮ್ ಈಗ ಆಧುನಿಕ ಯುಗದಲ್ಲಿ ಈ ವೈಜ್ಞಾನಿಕ ಪದ್ಧತಿಯಲ್ಲಿ ಎಲ್ಲ ಒಂದು ಕಡೆ ಈಗ ಈ ಕಾಲಘಟ್ಟ ಯಾವ ರೀತಿ ಇದೆ ಅಂದರೆ ಮಹಿಳೆಯರು ಕೂಡ ಗಂಡಿನಷ್ಟೇ ಸಮಾನಗಳು, ಪ್ರಜಾಪ್ರಭುತ್ವ ವ್ಯವಸ್ಥೆ, ಸಂವಿಧಾನ, ಸ್ವಾತಂತ್ರ್ಯ ಎಲ್ಲಗಳನ್ನ ಗಂಡಿಗೆ ಎಷ್ಟಿದೆ ಮಹಿಳೆಯರು ಅಷ್ಟೇ ಇದೆ. ಆದರೂ ಕೂಡ ಎಲ್ಲ ಒಂದು ಕಡೆ ಮಹಿಳೆಯನ್ನ ಈಗ ಇದಿವೆ, ಅಲ್ಲಿ ಹೋಗ್ಬಾರ್ದು ಈಗ ಹೋಗ್ಬಾರ್ದು ಅಂತ ನಿಮ್ಮ ನೋವನ್ನು ಇದರಲ್ಲಿ ತೋಡ್ಕೊಂಡಿದೆ. ನಿಮಗೆ ಯಾವ ರೀತಿ ಅನುಭವ ಆಗಿದೆ? ಅದು ಸರ್ ಹೇಳಲಿಕ್ಕೆ ಅಸಾಧ್ಯ. ಯಾಕೆ ಅಂತಂದರೆ ಒಂದು ಹೆಣ್ಣು ತನ್ನ ಸಂತೋಷವನ್ನ ತನ್ನ ಮುಖದಲ್ಲಿ ತೋರಿಸ್ಕೊತಾಳೆ, ಆದರೆ ದುಃಖವನ್ನ ಯಾವ ಕಾರಣಕ್ಕೂ ತೋರಿಸ್ಕೊಳಕ್ ಆಗೋದೇ ಇಲ್ಲ. ಅದನ್ನ ಅವಳು ಬಚ್ಚಿಟ್ಕೊಂಡ್ಬಿಡ್ತಾಳೆ. ಈಗ ಅಪ್ಪ ಅಮ್ಮ ಇದ್ದಾಗ ಮತ್ತೆ ಗಂಡ ಇದ್ದಾಗ ಅದು ಯಾವುದೋ ಅವಳಿಗೆ ಗೊತ್ತಾಗಲ್ಲ, ಗೊತ್ತು ಇರೋದು ಇಲ್ಲ, ಸಮಾಜ ಅದು ಗೊತ್ತುಪಡಿಸೋದು ಇಲ್ಲ, ಎಲ್ಲ ರೀತಿಯಿಂದಲೂ ಚೆನ್ನಾಗಿ ಹೋಗ್ತಾ ಇರುತ್ತೆ. ಆದರೆ ಅದೇ ಒಂದು ಹೆಣ್ಣುಮಗಳು ತನ್ನ ಗಂಡನನ್ನ ಕಳೆದುಕೊಂಡಾಗ ಅಲ್ಲಿ ಯಾವ ರೀತಿಯಾಗಿ ಸಂದರ್ಭ ಹುಟ್ಕೊಳ್ಳುತ್ತೆ ಅಂದರೆ ಅವಳೊಂದು ಪೂಜೆಗೂ ಅನರ್ಹಳು, ಒಂದು ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅನರ್ಹಳು. ಅವಾಗ ಅವಳಿಗೆ ಎಷ್ಟು ನೋವಾಗುತ್ತೆ ಅಂದರೆ ನಾನು ಯಾಕೆ ಹೆಣ್ಣಾಗಿ ಹುಟ್ಟಿದೆ, ನಾನು ಯಾಕೆ ಬರಬೇಕಿತ್ತು ಈ ಜಗತ್ತಿಗೆ, ಎಷ್ಟು ಸರಿ ನೊಂದ್ಕೊಂಡಿದ್ದೀನಿ ಅಂದರೆ ಎಷ್ಟೋ ರಾಜ್ಯಗಳು ಊಟಗಳನ್ನು ಬಿಟ್ಟಿದ್ದುಂಟು. ಆ ಸಂದರ್ಭದಲ್ಲಿ ನನ್ನ ತಲೆಗೆ ತುಂಬ ಕವನಗಳು ಬಂದಿದ್ವು. ಹೀಗೂ ಉಂಟ ಸಮಾಜದಲ್ಲಿ, ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಒಂದು ದೈವಿ ಶಕ್ತಿ, ಒಂದು ಹೆಣ್ಣಿನ ಸ್ಥಾನ ಅಂದರೆ ದೇವರು, ಶಕ್ತಿ ಸ್ವರೂಪಿಣಿ ಅಂತ ಕರೀತಾರೆ. ಆ ಶಕ್ತಿ ಸ್ವರೂಪಿಣಿ ಅಂತ ಕರೆಯುವಾಗ ಅವಳು ಮುತ್ತೈದೆ ಆಗಿದ್ರೆ ಮಾತ್ರ ಶಕ್ತಿ ಸ್ವರೂಪಿಣಿ ಅಂತ. ಈಗ ಅವಳು ಸರಿ ಓಕೆ, ಮುತ್ತೈದೆ ಆದಾಗ ಶಕ್ತಿ ಸ್ವರೂಪಿಣಿ ಓಕೆ, ಅದೇ ಅವಳು ಗಂಡನನ್ನು ಕಳ್ಕೊಂಡಾಗ ಹಿಂದೆ ಇದ್ದಿರ್ತಕ್ಕಂಥದ್ದು ಈಗಲೂ ಇರುತ್ತೆ, ಯಾವುದೂ ಬದಲಾವಣೆ ಇರೋದಿಲ್ಲ. ಏನು ಬದಲಾವಣೆ ಆಗಿರುತ್ತೆ? ಗಂಡ ಇಲ್ಲ ಅನ್ನೋದೊಂದು ಬದಲಾವಣೆ. ಕತ್ತಲ್ಲಿ ತಾಳಿ ಇರೋದಿಲ್ಲ, ಕಾಲಲ್ಲಿ ಉಂಗುರ ಇರುತ್ತೆ, ಇದಿಷ್ಟು ಬಿಟ್ಟರೆ ಎಲ್ಲ ಅದೇ ಇರುತ್ತೆ. ಆದರೆ ಯಾಕೆ ಅವಳನ್ನು ಅಷ್ಟು ದೂಷಣೆ ಮಾಡೋದು, ಅದು ನನ್ನ ಪ್ರಶ್ನೆ. ಈಗ ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಈಗಲೂ ಇದ್ದಾರೆ ಸರ್, ಮುತ್ತೈದೆಯರು ಕುಂಕುಮವನ್ನು ಇಡಬಾರ್ದು, ಬಳೆಯನ್ನು ಹಾಕಬಾರ್ದು, ಹೂವನ್ನು ಮುಡಿಬಾರ್ದು ಅಂತ ಈಗಲೂ ನನ್ನ ಸ್ವಂತ ಅನುಭವ ಸರ್. ಹೀಗೆಲ್ಲ ಕೇಳಿದಾಗ ನಮಗನ್ಸುತ್ತೆ, ನಾನು ಕೆಲವರಿಗೆ ನೇರವಾಗಿ ಹೇಳಿದ್ದೀನಿ ಸರ್. ಏನು ಹೇಳಿದ್ದೀನಿ ಅಂದರೆ ಹೂವು, ಕುಂಕುಮ, ಬಳೆ ಇವೆಲ್ಲ ತವರು ಮನೆಯಿಂದ ಬಂದಿರ್ತಕ್ಕಂಥ ಹುಡುಗರು. ಹೆಣ್ಣು ಒಂದು ಮನೆಯಲ್ಲಿ ಹುಟ್ಟಿದ್ಲು ಅಂದರೆ ಆ ಹೆಣ್ಣಿಗೆ ಆ ಕ್ಷಣಕ್ಕೆ ಬಂದ್ಬಿಡುತ್ತೆ ಅದೆಲ್ಲ. ಅವಳು ನೆಕ್ಸ್ಟ್ ಮನೆಗೆ ಹೋಗೋವರೆಗೂ ಅದು ಅವಳ ತವರು ಮನೆಗೆ ಹುಡುಗರು. ಅದಕ್ಕೂ ಇವಾಗ ಏನು ಮಾಡ್ತಾರೆ ಅಂದರೆ ಹಳೆಯ ಕಾಲದ ಹಿಂದಿನ ಜನಾಂಗದವರು ತುಂಬ ಕೀಳಾಗಿ ಮಾಡ್ತಿದ್ದಾರೆ ಸರ್, ನೋಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಇಂಥ ಅನಿಷ್ಟ ಪದ್ಧತಿಗಳು ಕೊನೆ ಆಗದೆ ಯಾವಾಗ ನೀವು, ಯಾಕಂತ ಹೇಳಿದ್ರೆ ಇಂಥ ಒಂದು ಲೇಖನಗಳ ಮೂಲಕ ಮತ್ತು ಈ ಥರ ಒಂದು ಆಚರಣೆಗಳನ್ನು, ದೊಡ್ಡ ಸಂಪ್ರದಾಯಗಳನ್ನು ತಿರಸ್ಕರಿಸಿ ನಿಮ್ಮಂಥ ನಾಗರಿಕರು ಅಂದರೆ ನಿಮ್ಮ ಬುದ್ಧಿವಂತರು, ಶಿಕ್ಷಣ ಕಲಿತಂತರು ನಾವು ಧಿಕ್ಕರಿಸಿ ನೀವು ಪ್ರತಿಭಟನೆ ಮನೋಭಾವ ಇದೆ ನಿಮ್ಮಂಥವ್ರು. ಆದರೂ ಗ್ರಾಮೀಣ ಪ್ರದೇಶದವರು ಸಾಮಾನ್ಯರು ಯಾವ ರೀತಿ ಅನುಭವಿಸ್ತಾರೆ ಅಂದರೆ ಸರ್, ಈಗ ಅವರು ಹೇಳೋದು ಸರಿ ಇದೆ,
ಅಂದರೆ ಒಂದು ರೀತಿಯಲ್ಲಿ ಸರಿ ಇದೆ. ಹೆಂಗೆ ಅಂದರೆ ಈಗ ಟೆಕ್ನಾಲಜಿ ಬೆಳೆದ ಹಾಗೆ ಎಲ್ಲದೂ ಬೆಳೀತಾ ಇದೆ. ಈಗ ಯಾರನ್ನು ನಾವು ಹಿಡಿಲಿಕ್ಕಾಗಲ್ಲ. ಈಗಿನ ಮಾಧ್ಯಮಗಳು, ಫೋನ್ಗಳು, ಮೊಬೈಲ್ಗಳು ಇವನ್ನೆಲ್ಲ ನೋಡಿಬಿಟ್ರೆ ಮಕ್ಕಳನ್ನ ಬೆಳೆಸೋದು ಹೇಗೆ, ಹೆಣ್ಮಕ್ಳು ಆದರೆ ಬೆಳೆಸೋದು ಹೇಗೆ, ಅವ್ರನ್ನ ಮದುವೆ ಮಾಡಿ ಕಳಿಸೋವರೆಗೂ ಒಂದು ದೊಡ್ಡ ಜವಾಬ್ದಾರಿ ಈ ಥರ ಇದೆ. ಯಾಕೆ ಅವ್ರು ಹಾಗೆ ಹೇಳ್ತಿದ್ರು ಅಂದರೆ, ಈಗ ಒಂದು ಹೆಣ್ಣು ಮಗಳು ವಿಧವೆಯಾದಾಗ ಅವಳಲ್ಲಿರ್ತಕ್ಕಂಥ ಅಲಂಕಾರಿಕ ವಸ್ತುಗಳನ್ನೇ ತೆಗೆದುಬಿಡ್ತಾರೆ. ಯಾಕೆ ಅಂತಂದರೆ ಅವಳು ಹೊರಗಡೆ ಹೋಗಿ ಇನ್ನೊಬ್ಬರಿಗೆ ಇದು ನೋಡಬಾರ್ದು ಅಥವಾ ಅವಳನ್ನು ಯಾರು ನೋಡಬಾರ್ದು. ಈಗ ಅವಳಿಗೆ ಮಕ್ಕಳಿರುತ್ತೆ, ಹೌದು, ಈಗ ಮಕ್ಕಳಿರುತ್ತೆ, ಅಕಸ್ಮಾತ್ ಅವಳೇನಾದರೂ ಮಕ್ಕಳನ್ನ ಬಿಟ್ಟು ಹೋದ್ರೆ ಮಕ್ಕಳು ಅನಾಥರಾಗ್ತಾರೆ. ಆ ಒಂದು ಉದ್ದೇಶದಿಂದ ಅವನ್ನೆಲ್ಲ ತೆಗೆಸ್ತಾ ಇದ್ರು ಸರ್. ಆದರೆ ಅದೇ ವಿಧಿವೆಯಿಂದ ಒಂದು ಕುಂಕುಮ, ಒಂದು ಹೂವು, ಒಂದು ಬಳೆಯನ್ನು ಹಾಕಿದ್ರೆ ತುಂಬ ಶೃಂಗಾರವಾಗಿ ಕಾಣಿಸ್ತಾರೆ. ಅದು ಸಮಾಜಕ್ಕೆ ಕಣ್ಣು ಬೀಳ್ಬೋದು, ಆ ಹೆಣ್ಣಿನ ಮೇಲೆ ಕಣ್ಣು ಬೀಳ್ಬೋದು ಅನ್ನೋ ಒಂದು ಒಳ್ಳೆ ಉದ್ದೇಶ ಇದೆ. ಆದರೆ ಅದೇ ಕಂಟಿನ್ಯೂ ಆಗಬಾರ್ದು, ಮುಂದುವರಿಬಾರ್ದು. ಆವಾಗ ಆ ಹೆಣ್ಣಿಗೆ ಮನಸ್ಸಿಗೆ ತುಂಬ ನೋವಾಗುತ್ತೆ. ಯಾಕಂದರೆ ಅವ್ರ ಮನೆಯಲ್ಲ ಹೆಣ್ಮಕ್ಳು ಇರ್ತಾರೆ, ಅದನ್ನು ಯೋಚನೆ ಮಾಡಬೇಕು ಸರ್ ಎಲ್ಲರೂ. ಈಗ ಹಿಂದೆ ಎಲ್ಲ ಈ ಮಹಿಳೆಯನ್ನ ಈ ಸಂವಿಧಾನ ಮತ್ತು ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಈಗ ಗಂಡ ಸತ್ತ ನಂತರನೇ ಚಿತೆಗೆ ಹಾಕ್ಬಿಡೋದು, ಅಂದ್ರೆ ಸುಟ್ಬಿಡೋದು. ಅವರು ಅನಾರ ಯೋಗ್ಯಳಲ್ಲ, ಬದುಕಕ್ಕೆ ಸಮಾಜದಲ್ಲಿ ಬದುಕಕ್ಕೆ ಯೋಗ್ಯಳಲ್ಲ ಅಂತ ಅನಾಗರಿಕ ಸಮಾಜದವರು ಎಲ್ಲ ಒಂದು ಕಡೆ ಗ್ರಾಮೀಣ ಪ್ರದೇಶದಾಗೆ ನೀವು ಹೇಳಿದ ರೀತಿ ಅಂತರಾಳದ ನೋವು ಏನಿದೆ ಇತ್ತು, ಎಲ್ಲ ಒಂದು ಕಡೆ ಒಂದಿಷ್ಟು ಜನ ಇದ್ದಾರೆ ಅಂತ ನಾಗರಿಕ ಕಾಲದಲ್ಲೂ ಕೂಡ, ವೈಜ್ಞಾನಿಕ ಕಾಲದಲ್ಲೂ ಕೂಡ ಎಲ್ಲ ಒಂದು ಕಡೆ ಇದ್ದಾರೆ ಅಂತ ನಿಮ್ಮ ಭಾವನೆ. ಈಗ ಅದನ್ನು ನಿಮ್ಮಂಥವ್ರ ಲೇಖನದ ಮೂಲಕ ಪ್ರತಿಭಟಿಸೋ ಮೂಲಕ ನೀವು ಅಂಥ ಶೋಷಣೆ ಮುಕ್ತವಾಗಿ ಬದುಕಬೇಕು, ಅದನ್ನು ಕೊನೆಗಾಣಿಸ್ಬೇಕನ್ನೋದು ಒಂದು ಉದ್ದೇಶ ಆಗಿದೆ. ಹೆಣ್ಣು ಏನಂತಾದ್ರೂ ಸಾಧಿಸಬಾರ್ದು. ಈಗ ಗಂಡ ಇದ್ದಾಗ ಎಲ್ಲ ಜವಾಬ್ದಾರಿಯನ್ನು ಗಂಡ ನಿಭಾಯಿಸ್ಕೊಂಡು ಹೋಗ್ತಾರೆ, ಒಳಗಡೆಯಿಂದ ಅವಳೆಲ್ಲ ಜವಾಬ್ದಾರಿ ನಿಭಾಯಿಸ್ಕೊಂಡು ಹೋಗ್ತಾರೆ. ಆದರೆ ಅದೇ ಅವರ ಒಂದು ಆಬ್ಸೆನ್ಸ್ ಏನೋ ಗೈರು ಹಾಜರಿಯಲ್ಲಿ ಏನಾಗ್ಬಿಡುತ್ತೆ, ಹೆಣ್ಮಕ್ಳು ಎರಡೂ ಕಡೆನೂ ನಿಭಾಯಿಸಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಸಮಾಜ ಅವಳನ್ನು ದೂಷಣೆ ಮಾಡಿದಾಗ ಅವಳು ಯಾವ ನಿರ್ಧಾರನಾದ್ರೂ ತಗೋಬೋದು ಸರ್. ಸಣ್ಣ ಪುಟ್ಟ ಮಕ್ಕಳನ್ನ ಬಿಟ್ಟು ನಾನು ಇಲ್ಲಿ ಬೇಡ, ಈ ಸಮಾಜನೂ ಬೇಡ, ಈ ಭೂಮಿನೂ ಬೇಡ, ಲೋಕನೂ ಬೇಡ ಅಂತ ಹೋಗ್ಬೋದು. ಮಾನಸಿಕ ಖಿನ್ನತೆ ಅವ್ರು ಕಾಣ್ತಕ್ಕಂಥ ದೃಷ್ಟಿಕೋನದಿಂದ ಮಾನಸಿಕ ಖಿನ್ನತೆ ಬರುತ್ತೆ. ಹೌದು ಸರ್. ನೀವು ಅವ್ರೇನಾದ್ರೂ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದ್ರೆ ಅಥವಾ ಆಸ್ಪತ್ರೆಯಲ್ಲಿ ಇರೋ ತರ ಆಗ್ಬಿಟ್ರೆ ಆ ಮಕ್ಕಳು ಹೇಗೆ ನೋಡ್ಕೋತಾರೆ ಅವರನ್ನ? ಆ ಚಿಕ್ಕ ಮಕ್ಕಳು ಇರ್ತಾರೆ ಬಿಟ್ಟು. ಅದಕ್ಕೋಸ್ಕರ ಎಲ್ಲ ರೀತಿಯಿಂದನೂ ಯೋಚನೆ ಮಾಡ್ಬೇಕು ಸರ್. ಹೊರಗಡೆಯಿಂದ ಮಾತನಾಡುವಂಥವ್ರು ಎಲ್ಲ ಯೋಚನೆ ಮಾಡಿ ಮಾತಾಡಬೇಕು. ಈಗ ಸುಮ್ಮನೆ ಹಾಗೆ ಹೀಗೆ ಅಂದರೆ ಸಮಾಜದಲ್ಲಿ ಒಳ್ಳೇದಲ್ಲ ಸರ್. ಅದಕ್ಕೆ ಮೇಡಮ್, ನಾವು ಶುಕ್ರದಶೆ ನ್ಯೂಸ್ ಮೀಡಿಯಾ ವತಿಯಿಂದ ಏನು ನಿಮ್ಮ ತೇರೆಯಲ್ಲಿ ಏನು ನಿಮ್ಮ ಅಂತರಾಳದ ನೋವಿದೆಯಲ್ಲ, ಆ ಅಬಲೆಯರ, ಶೋಷಣೆಗೊಳಪಟ್ಟವರ, ಏನು ನಿಮ್ಮಂಥ ಶೋಷಣೆಗೊಳಪಟ್ಟವರ ಮಹಿಳೆಯರನ್ನ ಮುಖ್ಯವಾಗಿ ತರಲಿಕ್ಕೋಸ್ಕರ, ಆಮೇಲೆ ಅದನ್ನು ಅವ್ರು ಮಾಡ್ತಕ್ಕಂಥ ಮೊಟ್ಟೆ ಕಂದಾಚಾರಗಳನ್ನ ಧಿಕ್ಕರಿಸಲಿಕ್ಕೋಸ್ಕರ, ಅದನ್ನು ಶೋಷಣೆ ಮುಕ್ತವಾಗೋದು. ಆ ನಿಟ್ಟಿನಲ್ಲಿ ನಾವು ಕೆಲವರು ಹೇಳ್ತಾರೆ, ಶುಭ ಕಾರ್ಯ ನಾವು ಆರಂಭ ಮಾಡ್ಬೇಕಾದ್ರೆ, ಯಾವುದೋ ಒಂದು ಕಾರ್ಯಕ್ರಮ ಆರಂಭ ಮಾಡ್ಬೇಕಾದ್ರೆ, ಒಂದು ಸಂದರ್ಶನ ಮಾಡ್ಬೇಕಾದ್ರೆ ನ್ಯೂಸ್ ಚಾನಲ್ ಯಾವುದೋ ಒಂದು ಒಳ್ಳೆ ಐಷಾರಾಗಿರೋರು, ಚೆನ್ನಾಗಿರೋರು, ಉತ್ತಮವರು, ಆಮೇಲೆ ವೈಟೆಕ್ ಇರೋರು ಮಾಡ್ತಾರೆ. ನಮ್ಮ ಉದ್ದೇಶ ಏನಂತ ಹೇಳಿದರೆ, ಶೋಷಣೆಗೊಳಪಟ್ಟವರು ಫಸ್ಟು ಯಾರು ಅಲ್ಲ ಅಂತ ಹೇಳಿರ್ತಾರೋ ಅವರನ್ನೇ ಅವ್ರ ಕಡೆಯಿಂದನೇ ಒಂದು ರೆಸ್ಪಾನ್ಸಿಬಲ್ ಆಗಿ ಅವ್ರನ್ನ ಗೌರವಪೂರ್ವಕವಾಗಿ ಕಾಣ್ತಕ್ಕಂಥದ್ದು ಚಾಲೆಂಜ್ ಆಗಿ ನಾವು ಈ ಒಂದು ಕಾರ್ಯಕ್ರಮ, ವಿಶೇಷ ಸಾಧಕರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಚಿಂತನೆ ಒಂದು ವಿಚಾರ ತುಂಬಾ ವಿಭಿನ್ನವಾಗಿದೆ ಮತ್ತೆ ಒಳ್ಳೇದಿದೆ ಸರ್. ಈ ಒಂದು ನ್ಯೂಸ್ ಚಾನೆಲ್ಗೆ ನಾನು ತುಂಬ ಹೃದಯದಿಂದ ಹಾರೈಸ್ತೀನಿ, ಒಳ್ಳೆ ರೀತಿಯಲ್ಲಿ ಸಾಗಲಿ ಅಂತ ಹಾರೈಸ್ತೀನಿ. ನನ್ನಂತ ನೂರಾರು ಜನರ ಅಬಲೆಯರು, ನೂರಾರು ಜನ ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಸಹಾಯ ಆಗಲಿ ಇದೊಂದು ಚಾನೆಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಬಹುತೇಕ ಗ್ರಾಮೀಣ ಪ್ರದೇಶದಲ್ಲಿ ಈಗ ಬೆಕ್ಕು ಅಡ್ಡ ಬಂದರೆ ಹೋಗಬಾರ್ದು ನಿಲ್ಲಿಸ್ತಾರೆ. ಆಮೇಲೆ ಬೆಕ್ಕು ಮನೆಯಲ್ಲಿ ಅಡ್ಡಾಡಿದ್ರೆ ಅದನ್ನು ಇರ್ತಾರೆ, ಬೆಕ್ಕು ಓಡಿಸ್ತಾರೆ, ಪೂಜೆ ಅಡ್ಡ ಬರುತ್ತಂತ. ಆ ಹಿಂದಿನ ಕಾಲದಲ್ಲಿ ಅದು ಏನಂದರೆ ಪೂಜೆಗೆ ಅಡ್ಡ ಬರುತ್ತಂತ ಕಟ್ಟಾಗ ಉದಾಹರಣೆ ಗ್ರಾಮೀಣ ಪ್ರದೇಶದಲ್ಲಿ. ಈಗ ಅದೊಂದು ಸಂಪ್ರದಾಯ ಅಂತ ತಿಳ್ಕೊಂಡ್ಬಿಡ್ತಾರೆ ಕೆಲವು ಗ್ರಾಮೀಣ ಪ್ರದೇಶದಲ್ಲಿ. ಅದನ್ನ ಪುಟ್ಟಿ ಮುಚ್ಚಿ ಅದನ್ನ ಪೂಜೆ ಮಾಡೋದು ಅಂದ್ರೆ ಅದೊಂದು ಸಂಪ್ರದಾಯ. ಅಂದ್ರೆ ನಾಗರಿಕ ಸಮಾಜ ಮೌಢ್ಯತೆಗಳನ್ನ ಯಾವ ರೀತಿ ನಂಬ್ತದೆ ಅಂತಕ್ಕಂಥದ್ದು ಒಂದು ಉದಾಹರಣೆ. ಈಗ ನಾನು ಕೇಳಿದ್ದೆ ಸರ್ ಒಂದು ಕತೆ.
ಹೋಗ್ತಾ ಇದ್ರಂತೆ ಎಲ್ಲರೂ. ಒಂದು ದಾರಿಯಲ್ಲಿ ಹಾದಿಯಲ್ಲಿ ಒಬ್ಬ ಮನುಷ್ಯ ಏನ್ ಮಾಡ್ದ, ಅವ್ನು ಬೇಡವಾಗಿರೋ ವಸ್ತುನ ಬಿಸಾಕ್ಬಿಟ್ಟಿದ್ದಾನೆ. ಅದನ್ನ ತೆಗಿಯಕ್ಕಾಗ್ತಿಲ್ಲ, ಯಾರಾದ್ರೂ ನೋಡ್ಬಿಡ್ತಾರೆ ಅಂತ ಅವ್ನಿಗೆ ಭಯ. ಅವನೇನ್ ಮಾಡ್ತಾ ಮಧ್ಯದಲ್ಲಿ ಒಂದು ಪುಟ್ಟಿ ಹೂ ತಂದು ಅದ್ರ ಮೇಲೆ ಹಾಕ್ಬಿಟ್ಟ. ಅದು ಹಾಕಿದ್ಮೇಲೆ ಯಾರೋ ಒಬ್ರು ಮತ್ತೊಬ್ರು ಬಂದ್ರು, ಓ ಏನೋ ದೇವ್ರು ಇರ್ಬೇಕು, ಹೂವು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮತ್ತೆ ಒಂದು ಅರಿಶಿನ, ಒಂದಿಷ್ಟು ಕುಂಕುಮ, ಒಂಚೂರು ಎಲ್ಲ ಹಾಕ್ಬಿಟ್ಟು ಒಂದ್ 4 ಉದ್ದಿನ ಕಡೆ ಸಿಗಿಸ್ಬಿಟ್ರು ಸರ್. ಅದು ಕೊನೆಗೆ ಹೋಗ್ತಾ ಹೋಗ್ತಾ ಅದೇ ದೇವಸ್ಥಾನ ಮಾಡ್ಬಿಟ್ರು. ಇದಕ್ಕೆ ನಾವು ಮೂಢನಂಬಿಕೆ. ನೀವು ಹೇಳ್ತಿರೋದು ನೋಡಿದ್ರೆ, ಈಗ ಅಂದಿನ ಕಾಲಘಟ್ಟದಲ್ಲಿ ಸಾವಿತ್ರಿಬಾಯಿ ಮನೆ ಮನೆಗೆ ಹೋಗಿ ಯಾವ ರೀತಿ ಶಿಕ್ಷಣ ಕಲಿಸ್ತಾ ಇದ್ರು, ಅಂಬೇಡ್ಕರ್, ಬುದ್ಧ, ಬಸವ ಇವರೆಲ್ಲ ಒಂದು ಸಮಾನತೆಗೋಸ್ಕರ ಹೋರಾಟ ಮಾಡ್ತಾರೆ. ಅದು ಚಿಂತನೆ ಬರುತ್ತೆ ನನಗೆ. ಯಾಕಂತ ಹೇಳಿದ್ರೆ ಅವ್ರು ನೋಡ್ರಿ ಮೌಢ್ಯ ಕಂದಾಚಾರವನ್ನು ಧಿಕ್ಕರಿಸಿ ಸಮಾಜವನ್ನು ಮುಖ್ಯವಾಗಿ ತರಬೇಕು, ಸಮಾನತೆಗೋಸ್ಕರ ಹೋರಾಟ ಮಾಡಿದರು. ಹಾಗಾಗಿ ನೀವು ಅದೇ ದಾಟಿಯಲ್ಲೇ ಈಗೂ ಕೂಡ ಕೆಲವೊಂದು ಕಡೆ ಗ್ರಾಮೀಣ ಪ್ರದೇಶ ಜಾಗೃತಿ ಮೂಡಿಸ್ತಾ ಇದ್ದೀರಾ. ಆಮೇಲೆ ನಾಗರಿಕ ಸಮಾಜದಲ್ಲಿ ಇದ್ದರೂ ಕೂಡ ಇನ್ನೊಂದು ಕಡೆ ನೋವನ್ನು ಮುಗಿಸಿಲ್ಲ. ಅದು ಇದೆಲ್ಲ ನಿಮ್ಗೊಂದು ಕಡೆ ಸ್ಫೂರ್ತಿ ಆಗುತ್ತೆ ನಮ್ಮ ಸಂದರ್ಶನ ಅಂದ್ಕೊಂಡಿದ್ದೀವಿ. ಸ್ಫೂರ್ತಿ ಆಗುತ್ತೆ. ಆಮೇಲೆ ಇನ್ನೊಂದು ಏನಂತಂದ್ರೆ ಸರ್, ಈಗ ನಾವು ಕಷ್ಟದಿಂದ ಬಂದಿರ್ತೀವಿ. ಕಷ್ಟದಿಂದ ಬಂದ ಮೇಲೆ ಬಂದಾಗ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಪರಿಸರ ನಮಗೆ ಎಷ್ಟು ನೋವು ಕೊಟ್ಟಿರುತ್ತೆ ಅಂದರೆ ಅದನ್ನು ಮರೆಯೋಕ್ಕಾಗಲ್ಲ ಸರ್ ನಾವು. ಯಾಕಂದರೆ ಒಂದು ರೀತಿ ಅಂದಲ್ಲ, ಒಂದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಮತ್ತು ನಮ್ಮ ಸಂಬಂಧಿಕರುಗಳಾಗಿರ್ಬೋದು, ಎಲ್ಲರೂ ಚೆನ್ನಾಗಿದ್ದಾಗ ಎಲ್ಲರೂ ಚೆನ್ನಾಗಿರ್ತಾರೆ. ಎಲ್ಲ ಅಪ್ಪ ಅಮ್ಮ ಇದ್ದಾಗ, ಗಂಡ ಇದ್ದಾಗ ಎಲ್ಲರೂ ಚೆನ್ನಾಗಿರ್ತಾರೆ. ಅವಾಗ ಯಾವುದೇ ಪ್ರಶ್ನೆಗಳಿರೋದಿಲ್ಲ, ಆಮೇಲೆ ಯಾವುದೇ ಕೊರತೆ ಇರೋದಿಲ್ಲ. ಅದೇ ಅವ್ರನ್ನ ಒಬ್ಬೊಬ್ಬರನ್ನಾಗಿ ನಾವು ಕಳ್ಕೊಂಡಾಗ ಸರ್ ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಎಲ್ಲ ಪ್ರಶ್ನೆಗಳು ಹೌದು, ಎಲ್ಲ ತಲೆಗಳು ಬರುತ್ತೆ. ಅದ್ಯಾಕೆ ಇದ್ಯಾಕೆ ಅಲ್ಲಿಗೆ ಹೋಗಿ ಪ್ರಶ್ನೆಗಳು ಸೇಮ್ ಹೇಗಿತ್ತು ಅದೇ ರೀತಿ ಜೀವನ ನಡೀತಾ ಇರುತ್ತೆ. ಆದ್ರೂ ಪ್ರಶ್ನೆಗಳ ಪ್ರಮಾಣ ತುಂಬಾ ಇರುತ್ತೆ. ಕಿರಿಕಿರಿ ಇರುತ್ತೆ. ಸಂಬಂಧಿಕರಲ್ಲೇ ಜಾಸ್ತಿ, ಹೊರಗಡೆ ಯಾರು ಬರಲ್ಲ. ಈ ಒಳಲೂರು ಅಂತ ಗ್ರಾಮದಲ್ಲಿ ನೀವು ಉತ್ತಮವಾಗಿ ಶಿಕ್ಷಕಿಯಾಗಿ ಉತ್ತಮ ಮಕ್ಕಳಿಗೆ ಪಾಠ ಪ್ರವಚನಗಳನ್ನು ಮಾಡುವ ಮೂಲಕ ಸಾಂಸ್ಕೃತಿಕವಾಗಿ ನೀವು ಭಾಳ ಹೆಸರುಗಳನ್ನು ಪಡೆದಿದ್ದೀರ. ಇದೇ ಥರ ನೀವು ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಲಿಕ್ಕೆ ನಿಮ್ಮಂಥ ಶಿಕ್ಷಕರು, ಜನರು ಕೂಡ ನಿಮ್ಮನ್ನು ಉಳಿಸ್ಕೊಂಡಿದ್ದಾರಲ್ಲ, ಅವರ ಆರೈಕೆ, ನಿಮ್ಮ ಶ್ರೀರಕ್ಷೆ. ಧನ್ಯವಾದಗಳು.